ಅದಕ್ಕೋಸ್ಕರ ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ದೀನಿ. ಎಷ್ಟೊಂದು ಬಸ್ ನಿಂತಿದ್ದಾವೆ ಗೈಸ್ ಜಗಳು ರೀಚ್ ಆಗಿದ್ದೀನಿ. ಒಳ್ಳೆ ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗ್ ಮಾಡ್ತಾನೇ ಇದ್ದೀನಿ ನೋಡಿ. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಹೋಟ್ಲ್ ಹತ್ರ ನೋಡಿ. ಬಿಸಿ 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 ಟೀ ರೆಡಿ ಆಗ್ತಿದೆ. ನಮ್ಮ ಮಮ್ಮಿಯವರು ಕೆಲಸ ಅಮ್ಮ ಒಂದು ಹೇಳಿ ಸೊ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಅನ್ನ ಸಾಂಬಾರಿಗೆ. ಸೊ ಅದು ಬಿಟ್ಟರೆ ಗೈಸ್ ಇವತ್ತು ಒಂದು ಫೋನ್ ನಮ್ಮ ಮನೇಲಿರುವಂಥ ಫೋನ್ನ ಸೇಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ನಿಟ್ವಳ್ಳಿಗೆ ಹೋಗೋದು ಗೈಸ್. ಆಮೇಲೆ ಅದನ್ನ ಹೋಗಿ ಅಲ್ಲಿ ಕೊಟ್ಟು ಸ್ವಲ್ಪ ಕ್ಯಾಶ್ ಇಸ್ಕೊಂಬರ್ಬೇಕು. ಸೊ ಲೆಟ್ಸ್ ಗೋ ಗೈಸ್, ಏನೇನಾಗುತ್ತೆ ಎಲ್ಲ ನೋಡೋಣ. ಸೊ ಗೈಸ್ ಹೋಟ್ಲಿಗೆ ಜಿಯೋ ಮಾರ್ಟಿಂದ ಆರ್ಡ್ರ್ ಮಾಡಿದ್ದೆ, ಐಟಮ್ಸ್ ಬಂದಿದ್ದಾವೆ ಗೈಸ್. ಟೀ ರೆಡಿ ಆಯಿತು ನೋಡಿ. ಟೀ ಬ್ರೆಡ್ ಕುಡಿತಾ ಇದ್ದೀನಿ. ಏನೋ ಗೈಸ್ ಬೆಳಗ್ಗೆ ಇದೊಂದು ಕುಡಿದು ಬಿಟ್ಟರೆ ಏನೋ ಒಂಥರ ಚೆನ್ನಾಗಿರ್ತದೆ. ಟೀ ಬ್ರೆಡ್ ಅಥವಾ ಹಾಲು ಬ್ರೆಡ್ ಕುಡಿದ್ರೆ ಸ್ವಲ್ಪ ಹಂಗೆ ಫ್ರೆಶ್ ಆಗಿಬಿಡ್ತೀವಿ. ಈ ಹಬ್ಬದ್ದು ಅಮಾಸೆ ಆಗಿರೋದ್ರಿಂದ ನೋಡಿ ದೇವಸ್ಥಾನ ಹತ್ರ ಲೈನಿಗೆ ಎಷ್ಟೊಂದು ಬಸ್ ನಿಂತಿದ್ದಾವೆ ಗೈಸ್. ನಾನೇ ಗಾಬರಿ ಆಗಿದ್ದೀನಿ, ಫುಲ್ ಬಸ್ಗಳು ನಿಂತಿದ್ದಾವೆ ಗೈಸ್. ಈಗ ಹೋಟ್ಲು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ರೆಡಿಯಾಗಿ ಒಂದು ಫೋನ್ ಅದೇ ಹೇಳಿದ್ನಲ್ಲ ಸೇಲ್ ಮಾಡಬೇಕಿತ್ತು. ಸೊ ಫೋನ್ ಅಂಗಡಿಗೆ ಹೋಗಿ ಫೋನ್ ಕೊಟ್ಟು ಇವತ್ತು ಯುಗಾದಿ ಅಮಾಸೆ ಗೈಸ್. ಅಂದರೆ ಇದು ನಿಮಗೆ ಹಬ್ಬದ ಬ್ಲಾಗ್ ನಾಳೆ ಬರುತ್ತೆ. ಸೊ ನಾನು ಹಬ್ಬಕ್ಕೋಸ್ಕರ ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ದೀನಿ, ಜಗಳೂರಿಗೆ ಇವತ್ತು. ಸೊ ಫಸ್ಟ್ ಈಗ ಮನೆಗೆ ಹೋಗಿ ರೆಡಿಯಾಗಿ ಹೋಗಿ ಫೋನ್ ಕೊಟ್ಟು ಆಮೇಲೆ ನಾಳೆ ಅಜ್ಜಿ ಊರಿಗೆ ಹೋಗೋದು. ಲೆಟ್ಸ್ ಗೋ ಗೈಸ್. ಈಗ ಮನೆ ಹತ್ರ ಇದ್ದೀನಿ, ಬನ್ನಿ ಗೈಸ್. ಈಗ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ಸೊ ನಾನು ಕೊಡೋಕೆ ಹೋಗ್ತಿರೋ ಫೋನ್ ಇದೆ ರೆಡ್ಮಿ. ಇದು ಮನೆಗೆ ಹಂಗೆ ಇತ್ತು ಗೈಸ್, ಇನ್ನು 10 ತಿಂಗಳಾಗಿದೆ ಅಷ್ಟೇ ತೊಗೊಂಡು. ಸೊ ಅದನ್ನು ಸುಮ್ಮನೆ ಮನೆಗೆ ಇಟ್ಕೊಳೋದು ಏನಂತ ಕೊಟ್ಟು ಬರೋಕ್ಕಂತ ಹೋಗ್ತಾಯಿದ್ದೀನಿ. ಲೆಟ್ಸ್ ಗೋ. ಈಗ ಹೋಟ್ಲ ಹತ್ರ ಹೋಗಿ ಅಲ್ಲಿಂದ ಆಟೋಗೆ ಹೋಗಬೇಕು, ಬನ್ನಿ ಹೋಗುವ. ಸೊ ಗೈಸ್ ಈಗ ಹೋಗಿ ಮೊಬೈಲೆಲ್ಲ ಕೊಟ್ಟು ಸ್ವಲ್ಪ ಅಮೌಂಟೆಲ್ಲ ಇಸ್ಕೊಂಬಂದು ಅಮ್ಮಗೆ ಕೊಟ್ಟು ನಾನೀಗ ಮತ್ತೆ ರೆಡಿಯಾಗಿ ಹಬ್ಬಕ್ಕೋಸ್ಕರ ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ದೀನಿ. ಭಾಳ ದಿವಸ ಆಯಿತು ಹೋಗಿ. ಸೊ ಹಬ್ಬಕ್ಕೋಸ್ಕರ ಹೋಗೋಣ ಅಂತ ಹೊರಟಿದ್ದೀನಿ. ವಾಚ್ ಮಾಡಿ ನಮ್ಮ ಅಜ್ಜಿ ಊರು ಬಂದುಬಿಟ್ಟು ಜಗಳೂರು ಅಂತ. ಈಗ ಸೊ ಬ್ಯಾಗಿಗೆಲ್ಲ ಬಟ್ಟೆ ಇಟ್ಕೊಂಡು ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ಸಿಗೆ ಹೋಗಬೇಕು ಗೈಸ್. ಫೈನಲಿ ಬ್ಯಾಗ್ ರೆಡಿ ಆಯಿತು. ಈಗ ಹೋಗೋಣ ಬನ್ನಿ, ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಗೈಸ್ ಫಸ್ಟ್. ಗೈಸ್ ಈಗ ಮನೆಯಿಂದ ಹೋಟ್ಲ ಹತ್ರ ಬಂದಿದ್ದೀನಿ. ಸೊ ಇವಾಗ ಇಲ್ಲಿಂದ ಹೊರಡುವ ಸಮಯ. ಓಕೆ ಮಮ್ಮಿ ಬರೋಣ. ನಮ್ಮಮ್ಮ ಇಲ್ಲಿದ್ದಾರೆ. ಹೋಟ್ಲ ಕಡೆ ಎಲ್ಲ ಹುಷಾರು, ಹೋಗಿ ಬರುವೆ 2 ದಿವಸ. ಬಾಯ್. ಚೆನ್ನಾಗಿದ್ದು ನೋಡ್ತಾ ಹೋಟ್ಲನ್ನ. ಸೊ ಗೈಸ್ 2 ದಿವಸ ನಾನು ಮತ್ತೆ ವಾಪಸ್ ಬರ್ಬೇಕಾದ್ರೆ ನಮ್ಮ ಅಜ್ಜಿ ಜೊತೆಗೆ ಬರ್ಬೇಕಂತ ಹೇಳ್ತೀನಿ. ನೋಡೋಣ ಅಲ್ಲಿ ಹೋದಾಗ ಏನೇನಾಗುತ್ತೆ ಮಾಡೋಣ, ಬನ್ನಿ ಗೈಸ್. ಈಗ ನಾನು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗೋದು. ಸೊ ಈ ರೋಡಾಗೆ ಹೋಗ್ಬೇಕಾದ್ರೆ ನನಗೆ ಹಳೇದು ನೆನಪಾಯ್ತು ಗೈಸ್. ನಾನು SLC ಇದ್ದಾಗ ಡೈಲಿ ರೋಡಾಗೆ ಅಡ್ಡಾಡ್ತಿದ್ದೆ ಸ್ಕೂಲಿಗೆ ಹೋಗ್ಬೇಕಾದ್ರೆ. ಈ ಚರ್ಚ್ ರೋಡು ಫುಲ್ಲು ಅಡ್ಡಾಡ್ತಿದ್ದೆ ಗೈಸ್. ಇವಾಗ ಅದು ಮತ್ತೆ ರೀಕ್ರಿಯೇಟ್ ಆಗಿದೆ. ಖುಷಿ ಆಗುತ್ತೆ ಒಂಥರ, ಹಳೇದೆಲ್ಲ ನೆನಪಾಗ್ತಾ ಇದೆ ನೋಡಿ. ಹೋಗ್ತಾ ಒಂದು ವರ್ಷ SLC ಹೆಂಗೆ ಬರೀ ಹಿಂಗೆ ಅಡ್ಡಾಡೇ ಒಂದು ವರ್ಷ SLC ಕಳೆದಿದ್ದೀನಿ ಗೈಸ್ ನಾನು. ಗೈಸ್ ಬಸ್ಸಲ್ಲಿ ಬಂದು ಕೂತಿದ್ದೀನಿ. ಇಲ್ಲಿ ಸೌಂಡಿಗೆ ಏನು ಮಾತಾಡೋಕ್ಕಾಗ್ತಿಲ್ಲ, ಆದರೂ ಹೇಳ್ತೀನಿ ನೋಡಿ. ಬಸ್ಸಲ್ಲಿದ್ದೀನಿ, ಇಲ್ಲಿಂದ 1 ತಾಸು ಜರ್ನಿ. ಗೈಸ್ ಜಗಳೂರು ರೀಚ್ ಆಗಿದ್ದೀನಿ. ಬನ್ನಿ ನಮ್ಮ ಅಜ್ಜಿ ಮನೆಗೆ ಹೋಗಬೇಕು, ಹೋಗೋಣ ಗೈಸ್. ನಮ್ಮ ಅಜ್ಜಿ ಮನೆ ಇದೆ ನೋಡಿ, ಹೋಟ್ಲು ಇವ್ರದ್ದು ಗೈಸ್. ಫೈನಲಿ ನಮ್ಮ ಅಜ್ಜಿ ಮನೆ ರೀಚ್ ಆದೆ. ಸೊ ಇಷ್ಟೊತ್ತು ಒಳ್ಳೆ ಊಟ ಮಾಡಿ ಮಟನ್ ಸಾರನ್ನು ಈಗ ಹಂಗೆ ಸುಮ್ಮನೆ ಅಡ್ಡಾಡ್ತಿದ್ದೆ. ಸೊ ಬನ್ನಿ ಫೈನಲಿ ರೀಚ್ ಆಗಿದ್ದೀನಿ ನಮ್ಮ ಅಜ್ಜಿ ಮನೆ. ನಾಳೆ ಬ್ಲಾಗ್ನ ನೋಡಿ. ಸೊ ಇವತ್ತು ಏನಾಗುತ್ತೆ ನೋಡೋಣ ಗೈಸ್. ನಮ್ಮ ಅಜ್ಜಿಯವರು ಕಟ್ಟಿಗೆ ಹಾಕ್ತಾ ಇದ್ದಾರೆ. ನಮ್ಮ ಅಜ್ಜಿ ಮನೆಯದು ಹೋಟ್ಲು ದೊಡ್ಡದು ಹೋಟ್ಲಲ್ಲ ಗೈಸ್, ಕಟ್ಟಿಗೆ ಅನ್ಲೋಡ್ ಮಾಡಿಸ್ತವ್ರು ನೋಡಿ. ಹೆಸರುಬೇಳೆ ಪಾಯಸ, ರಾಗಿ ಮುದ್ದೆ ತಾತವ್ರದ್ದು ಗೈಸ್. ನಮ್ಮ ಅಜ್ಜಿ ಊರಿಗೆ ಬಂದಮೇಲೆ ಒಳ್ಳೆ ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗ್ ಮಾಡ್ತಾನೇ ಇದ್ದೀನಿ ನೋಡಿ. ಕಬಾಬ್ ಗೈಸ್. ನಮ್ಮ ಅಜ್ಜಿ ಮನೆ ಹೆಂಗಂದರೆ, ನಮ್ಮ ಅಜ್ಜಿ ಮನೆ ಸೆಂಟ್ರ್ ಆಫ್ ಅಟ್ರಾಕ್ಷನ್, ಸೆಂಟ್ರಲ್ಲಿ ಇರೋದು. ಹಿಂಗೋದ್ರೂ ಒಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಹಿಂಗೋದ್ರೂ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಎಲ್ಲ ಕಡೆನೂ ನಮಗೆ ಹತ್ತಿರ ಗೈಸ್. ಇಲ್ಲಿಂದ ಅವಾಗೆಲ್ಲ ಭಾರಿ ಅಡ್ಡಾಡ್ತಿದ್ವಿ. ಎಲ್ಲೋದ್ರೂ ಹತ್ತಿರ ಗೈಸ್. ಇಲ್ಲಿಂದ ನಮ್ಮ ಅಜ್ಜಿ ಮನೆ ಸೆಂಟ್ರಲ್ಲಿದೆ, ಊರು ಸೆಂಟ್ರಲ್ಲಿ. ಸೊ ಹಿಂಗೋದ್ರೂ ಸಿಗುತ್ತೆ, ಹಿಂಗೋದ್ರೂ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಎಲ್ಲದಕ್ಕೂ ಹತ್ತಿರ ಗೈಸ್. ಇಲ್ಲಿ ಮಾರ್ಕೆಟಿಗೆ ಆಗಲಿ ಪ್ರತಿಯೊಂದಕ್ಕೂ ಹತ್ತಿರ.
ಇದು ನಮ್ಮ ಅಜ್ಜಿ ಮನೆ ಅಂತ ಹೆಂಗಂದರೆ ಇದು ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಮ್ಮರ ಸ್ವಂತ ಮನೆ. ಸೊ ಹಾಗಂದರೆ ನಾನು ಇಲ್ಲಿ ಎಷ್ಟು ವರ್ಷ ಇದ್ದೆ ಅಂದರೆ ಸತತ 9ನೇ ಕ್ಲಾಸ್ ಮಟ್ಟ ಗೈಸ್. ನಾನು ಪಾಪು ಹುಟ್ಟಿದಾಗಿಂದ 9th ಮಟ್ಟನೂ ನಮ್ಮ ಅಜ್ಜಿ ಊರು ಜಗಳೂರಲ್ಲೇ ಇದ್ದಿದ್ದು. ನಾವು ರೀಸೆಂಟಾಗಿ ದಾವಣಗೆರೆಗೆ ಹೋಗಿರೋದು, ದಾವಣಗೆರೆಯಲ್ಲಿರೋದು. ಸೊ ಹಾಗಾಗಿ ನಮ್ಮ ಅಜ್ಜಿ ಮನೆ ನಮಗೂ ಫುಲ್ ಭಾಳ ಕನೆಕ್ಷನ್. ಸೊ ಅದಕ್ಕೆ ಹಬ್ಬಕ್ಕೋಸ್ಕರ ಇವತ್ತು ಬಂದೆ. ನಾಳೆ ಅವರು ನಮ್ಮ ಊರಿಗೆ ಮತ್ತು ದಾವಣಗೆರೆಗೆ ಬರ್ತಾರೆ ಅವ್ರ ಜೊತೆಗೆ ಮತ್ತು ನಾಳೆ ದಾವಣಗೆರೆಗೆ. ಸೊ ಸಖತ್ತು ಇಲ್ಲೆಲ್ಲ ಸಖತ್ತಾಗಿದ್ವಿ ಗೈಸ್. ಅವಾಗೆಲ್ಲ ಭಾರಿ ಚೆನ್ನಾಗಿತ್ತು, ಭಾರಿ ಚೇಂಜಸ್ ಆಗಿದೆ ಅವಾಗಿಕ್ಕೂ ಇವಾಗಿಕ್ಕೂ. ನೋಡಿ ಇನ್ನು ಕಟ್ಟಿಗೆ ಅನ್ಲೋಡ್ ಮಾಡ್ತವ್ರೆ. ಸೊ ಇದಿಷ್ಟು ನಮ್ಮ ಅಜ್ಜಿ ಮನೆ. ಏನೋ ಒಂಥರ ಫೀಲ್ ಗೈಸ್, ಒಂಥರ ಖುಷಿ ನಮ್ಮ ಅಜ್ಜಿ ಊರಿಗೆ ಬಂದಾಗ. ಸೊ ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ನಾಳೆ ಇನ್ನೊಂದು ವಿಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಬಾಯ್ ಗೈಸ್.